ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ, ಎರಡು ಸ್ಟಾಕ್ಗಳ ಒಂದು ಬ್ರೇಕ್ಔಟ್ ಲೆವೆಲ್ ಅಲ್ಲಿ ಇರುವಂತ ಒಂದು ಚಾರ್ಟ್ ನ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಒಂದು ವಿಡಿಯೋದ ಸುಮಾರು ಸಲ ಹೇಳಿದ್ದೆ, ವೀಕ್ಲಿ ಎರಡು ಸ್ಟಾಕ್ಗಳ ಒಂದು ಅನಾಲಿಸಿಸ್ ಶೇರ್ ಮಾಡ್ತೀನಿ ಅಂತ. ಸೊ ಈ ಒಂದು ವಿಡಿಯೋದ ಮುಖಾಂತರ ಎರಡು ಸ್ಟಾಕ್ಗಳನ್ನ ನಿಮ್ಗೆ ಅನಾಲಿಸಿಸ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಚ್ ಲಿಸ್ಟ್ ಅಲ್ಲಿ ಹಾಕೊಂಡು ವಾಚ್ ಮಾಡಿ ಒಂದು ಪ್ರೈಸ್ ಆಕ್ಷನ್ ಚೆನ್ನಾಗಿ ನಿಮಗೆ ಬುಲಿಶ್ ಕಡೆ ಕೊಡ್ತು ಅಂದ್ರೆ ನೀವು ಡಿಸಿಷನ್ ಮಾಡ್ಬೋದು. ಓಕೆ, ಸೊ ಯಾವ ಸ್ಟಾಕು ಎಂತ ಅಂತ ಹೇಳೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ಇದು ಸೆಬಿಯ ಒಂದು ಮ್ಯಾಂಡೇಟರಿ ಡಿಸ್ಕ್ಲೋಜರ್ ಆಗಿರೋದ್ರಿಂದ ನಾವು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಸ್ಲೋಗ್ ಹೇಳ್ಬೇಕಂತ ಒಂದು ಎಂತ ರೂಲ್ಸ್ ಇರೋದ್ರಿಂದ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ನಾವು ಶೇರ್ ಮಾಡುವಂಥ ಕಂಟೆಂಟ್ಸು ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ಓಕೆ, ಸ್ಟಾಕ್ ಮಾರ್ಕೆಟ್ ಇಸ್ ಅ ರಿಸ್ಕಿ ಬಿಸ್ನೆಸ್. ಯಾಕಂತ ಹೇಳಿದ್ರೆ ಏನು ಕಲಿದಿರ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಅಲ್ಲಿ ಬಂದ್ರೆ, ಎಲ್ಲ ಕಲ್ತು ಬಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಎ ಬ್ಯೂಟಿಫುಲ್ ಪ್ಲೇಸ್ ಟು ಅರ್ನ್ ಲಾಂಗ್ ರನ್ ಪ್ರಾಫಿಟ್. ಓಕೆ, ಸೊ ಆಪ್ಷನ್ ಸ್ಟ್ರಾಟಜಿಸ್ಟ್ ಇರೋರು ಆಪ್ಷನ್ಸ್ ಗೀತಾನ ಕೋರ್ಸ್ನ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳಬಹುದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನಿಮ್ಮ ಲಾಂಗ್ ಟರ್ಮ್ ಆಪ್ಷನ್ ಸ್ಟ್ರಾಟಜಿಸ್ಟ್ಗೆ ರೆಗ್ಯುಲರ್ ಆಗಿ ಇನ್ಕಮ್ನ ಅರ್ನ್ ಮಾಡುವಂತ ಒಂದು ಟೆಕ್ನಿಕ್ಸ್ ಟ್ಯಾಕ್ಟಿಕ್ಸ್ ಈ ಒಂದು ಕೋರ್ಸಲ್ಲಿ ಇದೆ ಅಂತ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸರಿ ಸ್ನೇಹಿತರೆ, ನಾನು ಶೇರ್ ಮಾಡುವಂತ ಒಂದು ಇನ್ಫಾರ್ಮೇಶನ್ಸ್ ಯಾವ್ದು ಅಂತ ಹೇಳಿದ್ರೆ ಮಾರಿಕೋ ಲಿಮಿಟೆಡ್ ಅನ್ನುವ ಒಂದು ಸ್ಟಾಕ್. ಸ್ನೇಹಿತರೆ, ಈ ಒಂದು ಸ್ಟಾಕ್ ಆಲ್ಮೋಸ್ಟ್ ನೋಡ್ಬೋದು, ಒಂದು ರೌಂಡಿಂಗ್ ಬಾಟಮ್ ಫಾರ್ಮೇಶನ್ಸ್ ಆದ್ಮೇಲೆ, ಈ ರೀತಿ ಒಂದು ಫಾರ್ಮೇಶನ್ಸ್ ಆದ್ಮೇಲೆ ನೀವು ನೋಡ್ಬೋದು, ಆಲ್ಮೋಸ್ಟ್ ನೀವು ನೋಡೋದು ಸುಮಾರು ದಿವಸಗಳಿಂದ ಒಂದು 550 ಇಂದ ಅಥವಾ 560 ಇಂದ ರೌಂಡ್ ಫಿಗರ್ ಹೇಳ್ಬೇಕಂತ ಹೇಳಿದ್ರೆ, ಎಕ್ಸಾಕ್ಟ್ ಹೇಳ್ಬೇಕಂದ್ರೆ 560 ಇಂದ 580 590ಗೆ ಸುಮಾರು ದಿವಸಗಳಿಂದ ಒಂದು ಟ್ರೇಡ್ ಆಗ್ತಿರೋದ್ರಿಂದ ಈ ಒಂದು ಆಲ್ ಟೈಮ್ ಹೈ ಹತ್ರ ಒಂದು 606 ಅಂತ ಅನ್ಕೊಂತೀನಿ. ಆ ಒಂದು ಪ್ರೈಸ್ ಅಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಇರೋದ್ರಿಂದ ಈ ಒಂದು ಸ್ಟಾಕು ಇನ್ನೂ ಒಂದು ಸ್ವಲ್ಪ ದಿವಸ ಇದೇ ಒಂದು 500 ಇಂದ 550 ಇಂದ 560 ಇಂದ 580 ಗಂಟೆ ಇನ್ನೇನಾದ್ರು ಇಲ್ಲೇ ಏನಾದ್ರು ಸಸ್ಟೈನ್ ಆಯ್ತು ಅಂತ ಹೇಳಿದ್ರೆ ಒಂದು ಸೂಪರ್ ಆಗಿ ಒಂದು ಬ್ರೇಕ್ಔಟ್ ಕೊಡುವಂತ ಒಂದು ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ಹೈಯರ್ ಲೋ ಫಾರ್ಮೇಶನ್ಸ್ ಜೊತೆಗೆ ಬೇರೆ ರೀತಿಯ ಒಂದು ಫ್ಯಾಕ್ಟರ್ಗಳನ್ನ ಸಹ ನಾನು ಅಡ್ವಾನ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಇರುವಂತ ಒಂದು ಫ್ಯಾಕ್ಟರ್ಗಳನ್ನ ಸಹ ಇಂಪ್ಲಿಮೆಂಟ್ ಮಾಡಿ ಒಂದು ಅನಾಲಿಸಿಸ್ ಮಾಡೋದ್ರಿಂದ ಲಾಂಗ್ ರನ್ಗೆ ಒಂದು ಒಳ್ಳೆ ಒಂದು ಬ್ರೇಕ್ಔಟ್ ಕೊಡುವಂತ ಒಂದು ಸ್ಟಾಕ್ ಅಂತಾನೆ ಹೇಳ್ಬೋದು. ಅದು ಆಲ್ ಟೈಮ್ ಹಿಟ್ ಆದ್ಮೇಲೆ ಇನ್ನೂ ಹೆಚ್ಚಿನ ಅಪ್ ಟ್ರೆಂಡ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಈ ನಮ್ಮ ಮಾರಿಕೋ ಅನ್ನೋ ಒಂದು ಸ್ಟಾಕ್. ಓಕೆ, ಸೊ ಇಮಿಡಿಯೇಟ್ ಅದಕ್ಕೆ ನಾನು ಯಾವುದೇ ರೀತಿಯ ಒಂದು ಏನಂತಾರೆ ಒಂದು ಟಾರ್ಗೆಟ್ ಕೊಡೋದಿಲ್ಲ. ಬಿಕಾಸ್ ಯಾಕಂತ ಹೇಳಿದ್ರೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ 606 ಇರೋದ್ರಿಂದ ಅದೇನೋ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಈ ಬ್ರೇಕ್ಔಟ್ ಲೆವೆಲ್ ಇಂದ ಆಲ್ಮೋಸ್ಟ್ ಒಂದು 30% ಅಪ್ ಟ್ರೆಂಡ್ ಅಥವಾ ಒಂದು 30% ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಈ ನಮ್ಮ ಮಾರಿಕೋ ಅನ್ನೋ ಒಂದು ಸ್ಟಾಕ್ ಅಲ್ಲಿ. ಓಕೆ, ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಸ್ಟಾಕ್ ಯಾವ್ದು ಅಂತ ಹೇಳಿದ್ರೆ ಬಾಷ್ ಲಿಮಿಟೆಡ್ ನ ಒಂದು ಸ್ಟಾಕ್. ಇದು ಸಹ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಿಮ್ಗೆ ಅನಾಲಿಸಿಸ್ ಮಾಡಿ ತೋರಿಸ್ತಾ ಇದೆ. ಇದು ಸಹ ನೋಡಬಹುದು ಬ್ಯೂಟಿಫುಲ್ ಆಗಿ ಒಂದು ಫಾರ್ಮೇಶನ್ಸ್ ಆಗಿದೆ ಅಂತ ಹೇಳ್ಬೋದು. ಬಟ್ ನನ್ಗೆ ಒಂದು ಖುಷಿ ಅಂತ ಹೇಳಿದ್ರೆ ಸುಮಾರು ದಿವಸ ನೀವು ನೋಡ್ಬೋದು, ಆಲ್ಮೋಸ್ಟ್ ಮೇ ಜೂನ್ ಇಂದ ಹಿಡಿದು ಇವಾಗ ಗಂಟೆ ನೋಡ್ಬೋದು ಆಲ್ಮೋಸ್ಟ್ 19,000 ಅಲ್ಲಿ ಒಂದು ರೇಂಜ್ ಅಲ್ಲಿ ಟ್ರೇಡ್ ಮಾಡ್ತಿರೋದ್ರಿಂದ ಇದರ ಒಂದು ಓಪನ್ ಇಂಟರ್ ಸಹ ನೋಡ್ತಿದ್ದೆ. ಅದರಲ್ಲಿ ಆಲ್ಮೋಸ್ಟ್ 19,000 ಅಲ್ಲೇ ಒಂದು ಪುಟ್ ಸೈಡ್ ಒಂದು ಸಪೋರ್ಟ್ ಇರೋದ್ರಿಂದ ಅಥವಾ 19,000 ಸಪೋರ್ಟ್ ಇರೋದ್ರಿಂದ ಇದು ಸಹ ಒಂದು ಸೂಪರ್ ಬ್ರೇಕ್ಔಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಇಮಿಡಿಯೇಟ್ ಕೊಡುತ್ತೆ ಅಂತ ಹೇಳಕ್ ಬರೋದಿಲ್ಲ. ಸ್ವಲ್ಪ ನೋಡಿ, ಬ್ರೇಕ್ಔಟ್ ಅಂದ್ರೆ ಸುಮಾರು ಜನ ಅನ್ಕೊಂತಾರೆ ಈ ರೀತಿ ಚಕ್ಕನ್ ಬ್ರೇಕ್ಔಟ್ ಕೊಟ್ಬಿಡೋದು ಅಂತ. ಆ ರೀತಿ ಆಗೋದಿಲ್ಲ. ಆ ರೀತಿ ಆಯ್ತು ಅಂತಂದ್ರೆ ಸ್ಟಾಕ್ ವಾಪಸ್ ಕೆಳಗಡೆ ಅದೇ ಲೆವೆಲ್ಗೆ ಬಂದ್ಬಿಡುತ್ತೆ. ಓಕೆ, ಸೊ ಅದರಿಂದ ನೋಡಿ ಈ ರೀತಿ ಹಿಂಗೋಗಿ ಈ ರೀತಿಯಾಗಿ ಹಿಂಗ್ ಕೊಡುವಂತ ಒಂದು ಸಿಚುಯೇಷನ್ ಈ ನಮ್ಮ ಬಾಷ್ ಲಿಮಿಟೆಡ್ ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದರ ಒಂದು ಟಾರ್ಗೆಟ್ ಬಂದು ಆಲ್ಮೋಸ್ಟ್ ಒಂದು 50% ಒಂದು ಟಾರ್ಗೆಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹತ್ರ ಒಂದು 30,000 ಗಂಟ ರೀಚ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಈ ಸ್ಟಾಕ್ ಅಲ್ಲಿ. ಅದು ಇಮಿಡಿಯೇಟ್ ಅಲ್ಲ, ತುಂಬಾ ಸಮಯ ಬೇಕಾಗುತ್ತೆ. ಅದು ಪೊಸಿಷನ್ ಟ್ರೇಡಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ ಯಾಕಂತ ಹೇಳಿದ್ರೆ ನೋಡಿ, ಒಂದು ಕ್ವಾಲಿಟಿ ಸ್ಟಾಕ್ಸ್ ಈ ರೀತಿ ಒಂದು ಮೂವ್ಮೆಂಟ್ ಕೊಡ್ಬೇಕಂತ ಹೇಳಿದ್ರೆ ಅದಕ್ಕೆ ಆದಂತಹ ಒಂದು ಕೆಲವೊಂದು ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಅದಕ್ಕೆ ಆದಂತಹ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ ಸ್ಟಾಕ್. ನೋಡಿ, ಇದೇನಾದ್ರು ಬ್ರೇಕ್ಔಟ್ ಆದ್ರೂ ಸಹ ನೋಡ್ಬೋದು ಇಮಿಡಿಯೇಟ್ ಹಿಂಗ್ ಹೋಗೋದಿಲ್ಲ. ಹಿಂಗ್ ಹೋಯ್ತು ಅಂದ್ರೆ ಆಲ್ರೆಡಿ ಹೇಳಿದಂಗೆ ವಾಪಸ್ ಬರುತ್ತೆ. ನೋಡಿ, ಹಿಂಗೋಗಿ ಹಿಂಗ್ ಬಂದು ಹಿಂಗೋಗಿ ಈ ರೀತಿ ಆಗಿ 30,000 ರೀಚ್ ಆಗುವಂತ ಚಾನ್ಸಸ್ ಇದೆ. ಪ್ರಾಬಬಲಿ 8 ತಿಂಗಳ 1 ವರ್ಷ ಟೈಮ್ ಅಲ್ಲಿ. ಇದು ತುಂಬಾ ಲಾಂಗ್ ಟೈಮ್. ಬಟ್ ಕ್ವಾಲಿಟಿ ಸ್ಟಾಕ್ ಆಗಿರೋದ್ರಿಂದ ಇದು ಬಿದ್ರೂ ಸಹ ಹೇಳುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಬಿಕಾಸ್ ಕ್ವಾಲಿಟಿ ಸ್ಟಾಕ್ ಯಾವುದೇ ಒಂದು ಟೈಮಲ್ಲಿ ಒಂದು ನ್ಯೂಸ್ ಬಂದು ಏನಾದ್ರು ಬಿತ್ತು ಅಂತ ಹೇಳಿದ್ರೆ ಸ್ನೇಹಿತರೆ, ರಿಕವರ್ ಆಗುತ್ತಂತ ಚಾನ್ಸಸ್ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಅದು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ಗೆ ಇರೋದಿಲ್ಲ. ಇದೊಂದು ಸ್ವಲ್ಪ ನಿಮಗೆ ಕ್ಲೂ ಕೊಡ್ತಾರೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಯಾವ ರೀತಿ ನೀವು ಒಂದು ಅನಾಲಿಸಿಸ್ ನ ಮಾಡಬಹುದು ಅಂತ. ಓಕೆ, ಸೊ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮ್ಮ ಫೀಡ್ಬ್ಯಾಕು, ನಿಮ್ಮ ಒಂದು ಅನಿಸಿಕೆಗಳನ್ನ ಇರುವಂತ ಎರಡೇ ಫೀಲ್ಡ್, ಒಂದು ಲೈಕ್, ಇನ್ನೊಂದು ಒಂದು ಕಮೆಂಟ್ ಸೆಕ್ಷನ್. ಸೊ ಅದಾಕೋದ್ರಿಂದ ನನಗೂ ಸಹ ಒಂದು ಖುಷಿ ಕೊಡುತ್ತೆ, ನಮ್ಮ ಒಂದು ಸಬ್ಸ್ಕ್ರೈಬರ್ ಫ್ಯಾಮಿಲಿ ನಮ್ಮ ವಿಡಿಯೋಗಳನ್ನ ಇಷ್ಟಪಡ್ತಿದ್ದಾರೆ ಅಂತ. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಫ್ರೆಂಡ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಈ ರೀತಿ ಒಂದು ಅನಾಲಿಸಿಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡಿ ಡಿಸ್ಕಷನ್ ಮಾಡಿ, ನಿಮಗೂ ಸಹ ಒಂದು ಐಡಿಯಾ ಬರುತ್ತೆ. ತುಂಬಾ ಕಲಿತಾ ಹೋಗ್ತೀರಾ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.